ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಸ್ಟರ್ ವ್ಲಾಗ್ಸ್. ಇವತ್ತು ನಾನು ಚಿಕನ್ ನಗೆಟ್ಸ್ ಮಾಡ್ತಾ ಇದ್ದೀನಿ. ಈವನ್ ಮಕ್ಕಳಿಗೆ, ದೊಡ್ಡೋರಿಗೆ, ಚಿಕ್ಕೋರಿಗೆ ಎಲ್ಲರೂ ಕೂಡ ಇಷ್ಟಪಟ್ಟು ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದು ಸ್ನ್ಯಾಕ್ಸ್ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಯೂಶಲಿ ಬಾಯ್ಲರ್ ಚಿಕನಲ್ಲಿ ಈ ಪಾಟ್ಸ್ ಇರುತ್ತೆ ನೋಡಿ, ಹೇಗೆ ಅಂದರೆ ಒಂಥರ ರಫ್ ಥರ ಇರುತ್ತಲ್ಲ, ಅದನ್ನೆಲ್ಲ ಏನು ಮಾಡ್ತಾರೆ, ಹಾಗೆ ಬಿಟ್ಬಿಡ್ತಾರೆ, ಮಕ್ಕಳು ತಿನ್ನಲ್ಲ. ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಇವತ್ತು ನಾನು ನಗೆಟ್ಸ್ ಮಾಡ್ತಿದ್ದೀನಿ. ಯೂಶಲಿ ಇದನ್ನೇ ಯೂಸ್ ಮಾಡ್ಕೊಂಡು ನಗೆಟ್ಸ್ ಮಾಡೋದು, ಬಟ್ ನಮ್ಮ ಮನೇಲಿ ಅದನ್ನು ಯಾರೂ ತಿನ್ನೋದಿಲ್ಲ, ಹಾಗೆ ಲಾಸ್ಟಲ್ಲಿ ಹಾಗೆ ಇದ್ಬಿಟ್ಟಿರುತ್ತೆ. ಸೊ ಇದನ್ನು ಡಿಫ್ರೆಂಟಾಗಿ ಈ ಥರ ಟ್ರೈ ಮಾಡೋಣ. ಇದಕ್ಕೆ ನಾನು ಒಂದು 1/2 kg ಚಿಕನ್ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಪೆಪ್ಪರ್ ಪೌಡರ್, ಹಾಗೆ ಸ್ವಲ್ಪ ಉಪ್ಪು. ಇದಕ್ಕೆ 3 ಸ್ಲೈಸು ಬ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಬ್ರೆಡ್ನ ತವಾ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳಿ ಅಷ್ಟೇ. ಹಾಗೆ 1 ಅಲ್ಲ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಳ್ಳಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಹೇಗೆ ಅಂದರೆ ಒಂದು ಮಿಕ್ಸರಲ್ಲಿ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ಒಂದು ರೌಂಡ್ ಹೊಡ್ಸ್ಕೊಳ್ಳಿ ಸಾಕು, 1 ಇಲ್ಲ 2 ರೌಂಡ್ ಹೊಡ್ಸ್ಕೊಳ್ಳಿ. ಅದಕ್ಕೆ ನೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಅದರೊಳಗಡೆ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಗ್ರೈಂಡ್ ಆಗೋದಿಲ್ಲ, ಬಟ್ ತರಿ ಥರನೇ ಇರುತ್ತೆ, ನಿಮಗೆ ಕಾಣಿಸ್ತಿರುತ್ತೆ. ಹಾಗೆ ಬ್ರೆಡ್ ರೋಸ್ಟ್ ಮಾಡ್ಕೊಂಡಿರೋದು ಕೂಡ ಬ್ರೆಡ್ ಕ್ರಮ್ಸ್ಗೆ ರೆಡಿ ಮಾಡ್ಕೊಳ್ಳಿ. ಪ್ರೀವಿಯಸ್ಸಲ್ಲಿ 2 ಬ್ರೆಡ್ ಅದಕ್ಕೆ ಹಾಕ್ಕೊಂಡು ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇದು ರೆಡಿ ಆಗಿದೆ. ಈ ಥರ ಮಿಕ್ಸ್ಚರ್ ಬರಬೇಕು. ಈಗ ಒಂದು ಬೌಲ್ಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರ್ ಅದಕ್ಕೆ ಏನು ಬರುತ್ತೆ ಅಂದರೆ ಒಂದು ಬೈಂಡಿಂಗ್ಗೆ ಅದನ್ನು ಹಾಕ್ಕೊತೀವಿ, ಬಟ್ ಹಾಕ್ಕೊಂಡಿದ್ರೂ ನಡೆಯುತ್ತೆ, ಬಟ್ ಹಾಕ್ಕೊಂಡ್ರೆ ಇನ್ನೂ ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ತೊಗೊಂಡಿರೋ ಖಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಹಾಗೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೀವು ಹದ ನೋಡ್ಕೊಂಡು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಬೋದು, ಬಟ್ ನನಗೆ 2 ಸ್ಪೂನ್ ಸಾಕಾಯಿತು. ನಿಮಗೂ ಸಾಕು ಅನಿಸುತ್ತೆ, ಡಿಪೆಂಡ್ಸ್ ನೀವು ಎಷ್ಟು ಚಿಕನ್ ತೊಗೊಂಡಿದ್ದೀರಾ, ಎಷ್ಟು kg ಚಿಕನ್ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 1/2 kgಗೆ 2 ಸ್ಪೂನಷ್ಟು ಸಾಕು ಅನಿಸ್ತು ನನಗೆ. ಓಕೆ, ಈಗ ಇದು ರೆಡಿ ಆಗಿದೆ. ಈಗ ಒಂದು ಪ್ಲೇಟ್ಗೆ ನಾವು ಒಂದು ಎಗ್ ವೈಟ್ ಮಾತ್ರ ತೊಗೋಬೇಕು, ಎಲ್ಲೋ ಹಾಕೋಬೇಡಿ. ಅದಕ್ಕೆ ಸ್ವಲ್ಪ ಹಾಲು, ಉಪ್ಪು, ಪೆಪ್ಪರು ಇಷ್ಟು ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಬ್ಯಾಟರ್ ರೆಡಿ ಆಗಿದೆ. ಇವಾಗ ಡಿಪ್ಪಿಂಗ್ ಬ್ಯಾಟರ್ ಇದು. ಈಗ ನಗೆಟ್ಸ್ ಥರ ಅದನ್ನು ಶೇಪ್ ಮಾಡ್ಕೊಳ್ಳಿ. ನೀವು ನಗೆಟ್ಸ್ ಥರನೇ ಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ಶೇಪ್ ಕಂಫರ್ಟಬಲ್ ಆಗಿರುತ್ತೋ ಆ ಶೇಪ್ ನೀವು ಮಾಡ್ಕೊಳ್ಳಿ, ಬಟ್ ನಾವು ಮಾಡ್ತಿರೋದು ನಗೆಟ್ಸ್ ಇರೋದ್ರಿಂದ ಸೊ ಅದೇ ಥರನೇ ಅದಕ್ಕೆ ಶೇಪ್ ಕೊಡೋಣ. ಈಗ ಅದನ್ನು ತಗೊಂಡು ಆ ಬ್ಯಾಟರಲ್ಲಿ ಹಾಕ್ಕೊಂಡು ಸ್ವಲ್ಪ ಬ್ರೆಡ್ ಕ್ರಮ್ಸಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಟರೆ ನಗೆಟ್ಸ್ ರೆಡಿ ಆಗುತ್ತೆ. ಮಕ್ಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಆ ರಫ್ ಚಿಕನ್ ಯಾರಿಗೂ ಇಷ್ಟ ಆಗಲ್ಲ, ಬಟ್ ಈ ಥರ ಮಾಡ್ಕೊಂಡು ಒಂದು ಸಲ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಯಾವಾಗಲೂ ಮಾಡ್ಕೊಂಡು ತಿನ್ನಬೇಡಿ, ಡೀಪ್ ಫ್ರೈ ಇರೋದ್ರಿಂದ ಸ್ವಲ್ಪ ಫ್ಯಾಟ್ ಆಗಿಬಿಡುತ್ತೆ ಮಕ್ಕಳಿಗೆಲ್ಲ. ಸೊ 1 ತಿಂಗಳಿಗೆ 2 ಮಂತ್ಸ್ಗೆ ಒಂದು ಸಲ ಮಾಡ್ಕೊಂಡು ತಿಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಗೆಟ್ಸ್ ಎಲ್ಲ ರೆಡಿ ಆಗಿದೆ. ಈ ಥರ ಶೇಪ್ ಬಂದರೆ ಸಾಕು. ಈಗ ಎಣ್ಣೆ ಇಟ್ಕೊಂಡು ಅದನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಬೇಡ ನಮಗೆ ಅಂದರೆ ನೀವು ತವಾ ಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೂ ಶಾಲು ಫ್ರೈ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಬಟ್ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಾಗಿರುತ್ತೆ. ಇದೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ಅದು ಹೆಲ್ತಿ ವೈಸ್ ಅದು ತವಾ ಮೇಲೆ ಮಾಡೋದು ಚೆನ್ನಾಗಿರುತ್ತೆ. ಬಟ್ ಡಿಪೆಂಡ್ಸ್ ನಿಮ್ಗೆ ಹೆಂಗೆ ಬೇಕೋ ಆ ಥರ ಮಕ್ಕಳಿಗೆ ಮಾಡಿಕೊಡಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಅದನ್ನು ಫ್ರೈ ಮಾಡಿ, ಏಕೆಂದರೆ ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಬೇಗ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ತಿರ್ಗಾ ಇಮಿಡಿಯೇಟ್ಲಿ ಲೋ ಫ್ಲೇಮ್ಗೆ ಇಟ್ಟು ಆಮೇಲೆ ನೀವು ಹಾಕಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅದೆಲ್ಲ ಸೀದೋಗ್ಬಿಡುತ್ತೆ. ಎಣ್ಣೆಗೆ ಹಾಕಾದ್ಮೇಲೆ ಒಂದು 3 ರಿಂದ 4 ನಿಮಿಷ ಅದನ್ನೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅದನ್ನು ಸ್ವಲ್ಪ ತಿರುವಾಕೊಳ್ಳಿ. ನಾವು ಜೀವನದಲ್ಲಿ ಸದಾ ಸುಖವಾಗಿರಬೇಕು ಅಂದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗೆ ಕೈಗೆ ನಮ್ಮ ಬುದ್ಧಿಯನ್ನು, ಹಾಗೆ ಜನರ ಮಾತಿಗೆ ಕಿವಿಯನ್ನು ಯಾವತ್ತಿಗೂ ಕೊಡದೆ ಇದ್ದರೆ ಸಾಕು, ನಮ್ಮ ಜೀವನ ಚೆನ್ನಾಗಿರುತ್ತೆ. ಈಗ ಬಿಸಿ ಬಿಸಿಯಾದ ನಗೆಟ್ಸ್ ರೆಡಿಯಾಗಿದೆ. ಯಮ್ಮಿಯಾಗಿ ಕಾಣಿಸ್ತಿದೆ ಅಲ್ಲ? ಸುಂದರವಾಗಿ ಕಾಣುವ ವ್ಯಕ್ತಿಯನ್ನು ಇಷ್ಟಪಡುವುದಕ್ಕಿಂತ
ನಿಮ್ಮ ಜೀವನವನ್ನು ಸುಂದರವಾಗಿಸುವ ವ್ಯಕ್ತಿಯನ್ನು ಇಷ್ಟಪಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.